ಪುರಾತನ ಕಾಲದಿಂದ ಯಾರ್ಯಾರು ದೇವರನ್ನ ಅರಿಯಲು ಪ್ರಯತ್ನಿಸಿದ್ರೋ ಅವರೆಲ್ಲ ಇಡೀ ಸೃಷ್ಟಿಯ ಕರ್ಮ ಬಂಧನ ಕೂಡ ದೇವರನ್ನು ಬಂಧಿಸಲು ಸಾಧ್ಯವಿಲ್ಲ, ಮತ್ತೆ ನಾವು ಕೂಡ ಯಾವುದೇ ಫಲ ಅಫಲಗಳ ಅಪೇಕ್ಷೆ ಇಲ್ಲದೆ ಕೆಲಸವನ್ನ ಮಾಡಬೇಕು ಎಂದು ಅರಿತು ಅದನ್ನ ಮಾಡ್ಕೊಂಡು ಹೋಗಿ ಮೋಕ್ಷವನ್ನೇ ಪಡೆದಿದ್ದಾರೆ. ಅರ್ಜುನ, ನೀನು ಕೂಡ ಇದೇ ರೀತಿಯಲ್ಲಿ ಯಾವ ಅಪೇಕ್ಷೆ ಇಲ್ಲದೆ ಈ ಯುದ್ಧವನ್ನ ಮಾಡು. ದೊಡ್ಡ ದೊಡ್ಡ ಮೇಧಾವಿಗಳಾಗ್ಲಿ ಪಂಡಿತರಾಗ್ಲಿ ಅವ್ರ ಕೈಯಲ್ಲೇ ಯೋಚನೆ ಮಾಡಲು ಕಷ್ಟಕರವಾದಂತ ಒಂದು ವಿಷಯ ಏನಂದ್ರೆ ಯಾವುದು ಸರಿಯಾದ ದಾರಿ, ಕರ್ಮಯೋಗವನ್ನ ಪಾಲಿಸಲು ಯಾವುದು ತಪ್ಪು ಅಂತ. ಇವತ್ತು ನಾನು ನಿನಗೆ ಅರ್ಜುನ ಯಾವುದು ಸರಿಯಾದ ದಾರಿ ಅಂತ ಹೇಳ್ತೇನೆ. ಇದನ್ನ ನೀನು ತಿಳ್ಕೊಂಡು ಅನುಸರಿಸಿದ್ರೆ ಇಡೀ ಸಂಸಾರದ ಬಂಧನದಿಂದ ಮುಕ್ತನಾಗಿ ನೀನು ಕೂಡ ಮೋಕ್ಷವನ್ನೇ ಪಡಿಬಹುದು.